ನಮಸ್ಕಾರ. ಈ ವಿಡಿಯೋನಲ್ಲಿ ಕ್ಯೂ ಆರ್ ಪ್ರಿಂಟ್ ಹೇಗೆ ನಾವು ಪ್ರಿಂಟ್ ಮಾಡ್ತೇವೆ, ಪರ್ಚೇಸ್ ಆಪ್ಷನ್ ಮತ್ತು ಇನ್ವೆಂಟರಿನಲ್ಲಿ ಅಂತ ಚೆಕ್ ಮಾಡೋಣ. ಸೊ ಬೇಸಿಕ್ಲಿ ನಾವು ಬಾರ್ಕೋಡೆಡ್ ಐಟಮ್ಸ್ FMCG ಆ್ಯಂಡ್ OTC ಪ್ರಾಡಕ್ಟ್ಗೆ ಡಿಫಾಲ್ಟ್ ಬಾರ್ಕೋಡ್ಸ್ ಇರುತ್ತೆ. ಸೊ ಅದನ್ನು ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಇನ್ ಕೇಸ್ ಡ್ರಗ್ಸಿಗೆ ನಾವು QR ಪ್ರಿಂಟ್ ಮಾಡಬೇಕು ಅಂದರೆ ಸೊ ಆ ಒಂದು QR ಪ್ರಿಂಟನ್ನು ನಾವು ಸಪ್ರೇಟಾಗಿ ತೊಗೊಳ್ಬೋದು. ಅದಕ್ಕೆ ಎರಡು ಆಪ್ಷನ್ ಇದೆ, ಒಂದು ಪರ್ಚೇಸಲ್ಲಿ, ಇನ್ನೊಂದು ಇನ್ವೆಂಟ್ರಿ ಆಪ್ಷನಲ್ಲಿ. ಸೊ ಅದು ಎರಡರಲ್ಲೂ ನಾವು ಹೇಗೆ ಈಗ ಪ್ರಿಂಟ್ ತೊಗೊಳ್ತೀವಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ನಾವು ಪರ್ಚೇಸ್ ಬಿಲ್ನಲ್ಲಿ ಅದನ್ನ ಹೇಗೆ ಎಂಟ್ರಿ ಮಾಡ್ತೀವಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ನಾವು ಪರ್ಚೇಸ್ ಅಪ್ಲೋಡ್ ಮಾಡಿದ್ವಿ ಅಂದರೆ ಪರ್ಚೇಸ್ ಬಿಲ್ ಆಪ್ಷನ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಪರ್ಟಿಕ್ಯುಲರ್ ಬಿಲ್, ಯಾವ ಬಿಲ್ ನಾವು ಪ್ರಿಂಟ್ ಮಾಡಬೇಕು ಆ ಬಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿ ಓಪನ್ ಮಾಡಿದ್ಮೇಲೆ ಸೊ ಮೋರ್ ಆಪ್ಷನಲ್ಲಿ ನಮಗೆ ಪ್ರಿಂಟ್ QR ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಐಟಮ್ನ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಾವು ಆ ಒಂದು ಪ್ರಿಂಟನ್ನು ಎನೇಬಲ್ ಮಾಡ್ಕೊಳ್ಬೋದು. ಓಕೆ, ಮೋರ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಪ್ರಿಂಟ್ QR ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಸೊ ಇಲ್ಲಿ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಆಲ್ ದ ಐಟಮ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಇಗ್ನೋರ್ ಬಾರ್ಕೋಡ್ ಐಟಮ್ ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡೋ ಮೂಲಕ ಆಲ್ರೆಡಿ ಬಾರ್ಕೋಡೆಡ್ ಐಟಮ್ಸ್ನ ನಾವಿಲ್ಲಿ ಇಗ್ನೋರ್ ಮಾಡ್ಬೋದು. ಸೊ ಇದರಿಂದ ಅಡ್ವಾಂಟೇಜ್ ಏನಂದರೆ ಈ ವೈಟಲಲ್ಲಿ ಆಲ್ರೆಡಿ 90,000 ಪ್ಲಸ್ ಐಟಮ್ಸ್ ಬಂದ್ಬಿಟ್ಟು ಬಾರ್ಕೋಡೆಡ್ ಆಗಿರುತ್ತೆ. ಆ ಒಂದು ಐಟಮ್ಸ್ನ ಬಂದ್ಬಿಟ್ಟು ನಾವು ಇಲ್ಲಿ ಇಗ್ನೋರ್ ಮಾಡ್ಬೋದು, ಬಟ್ ಅದು ನಮಗೆ ಸ್ಕ್ಯಾನಿಂಗಲ್ಲಿ ವರ್ಕ್ ಆಗುತ್ತೆ ಸೇಲ್ಸ್ ಮಾಡುವಾಗ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಯಾವೊಂದು ಐಟಮ್ಸಿಗೆ ಬಾರ್ಕೋಡ್ ಬೇಕಾಗಿರುತ್ತೆ, QR ಕೋಡ್ ನಾವು ತಗೊಳ್ತೇವೆ, ಆ ಒಂದು ಪ್ರಿಂಟನ್ನು ಇಲ್ಲಿ ನಾವು ತಗೊಳ್ಬೋದು. ಓಕೆ, ಸೊ ಇಲ್ಲಿ ಝೂಮ್ ಇನ್ ಮಾಡಿದ್ರೆ ನಾವು ಚೆಕ್ ಮಾಡ್ಬೋದು. ಸೊ QR ಪ್ರಿಂಟ್ನಲ್ಲಿ ನಮಗೆ ಡಿಸ್ಟ್ರಿಬ್ಯೂಟರ್ನ ಡೇಟಾ ಇರುತ್ತೆ, MRP ಡೇಟಾ, ಸೊ ಎವ್ರಿಥಿಂಗ್, ಪರ್ಚೇಸ್ ಬಿಲ್ ಡೇಟಾ, ಸೊ ಎಲ್ಲನೂ ಬಂದ್ಬಿಟ್ಟು ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಬ್ಯಾಚ್ ಡೀಟೇಲ್ಸ್, ಯಾವ ಡಿಸ್ಟ್ರಿಬ್ಯೂಟರಿಂದ ಪರ್ಚೇಸ್ ಮಾಡಿದ್ದೀವಿ ಅದೆಲ್ಲದು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಪ್ರಿಂಟ್ ಮಾಡುವಾಗ ಪ್ರಿಂಟರ್ ಡ್ರೈವರ್ನಲ್ಲಿ ಏನು ಕಾನ್ಫಿಗರೇಷನ್ ನಾವು ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡೋಣ. ಓಕೆ, ಸೊ ಅದಕ್ಕೆ ಡಿಫಾಲ್ಟಾಗಿ ನಾವು ಪ್ರಿಂಟರ್ನ ಏನು ಸೆಟ್ ಮಾಡ್ಕೊಂಡಿರ್ತೀವಿ, ಇನ್ಸ್ಟಾಲ್ ಮಾಡಿರ್ತೀವಿ, ಆ ಡ್ರೈವರ್ನ ಓಪನ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಇದು ಕಂಪ್ಲೀಟಾಗಿ ಈ ವೈಟಲ್ನಲ್ಲಿ ಬಂದ್ಬಿಟ್ಟು ನಮಗೆ QR ಫಾರ್ಮೇಟ್ ಇರುತ್ತೆ. ಈಗ ಡೆಸ್ಟಿನೇಷನಲ್ಲಿ ಸಿ ಮೋರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಮ್ಯಾನೇಜ್ ಆಪ್ಷನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ನಮ್ಮ ಬಾರ್ಕೋಡ್ ಅವ್ರ QR ಕೋಡ್ ಪ್ರಿಂಟರ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಅದರಲ್ಲಿ ಮ್ಯಾನೇಜ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಪ್ರಿಂಟಿಂಗ್ ಪ್ರಿಫರೆನ್ಸಸ್, ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದ್ಮೇಲೆ ಚೆಕ್ ಮಾಡ್ಕೊಳ್ಬೋದು. ಸ್ಟಾಕ್ಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡೋಣ. ಇಲ್ಲಿ ಯಾವುದೇ ರೀತಿ ಡಿಫೈನ್ ಸ್ಟಾಕಲ್ಲಿ ಶೋ ಆಗಲಿಲ್ಲ ಅಂದರೆ ನ್ಯೂಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಅಂದರೆ ನಮಗೆ ಬೇಕಾಗಿರೋ ಪ್ರಿಸೈಸ್ಡ್ ಸೈಜ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನೇಮನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಓಕೆ, ಸೈಜ್ ನೇಮ್ ಆಗಿರುತ್ತೆ ಅದು. ಸೊ ಲೇಬಲ್ ವಿಡ್ತ್ ಆ್ಯಂಡ್ ಹೈಟ್ ಬಂದುಬಿಟ್ಟು ವಿಡ್ತ್ 3.66 ಇಂಚಲ್ಲಿದೆ, ಹೈಟ್ 0.83 ಅಲ್ಲಿದೆ. ಸೊ ಇನ್ ಕೇಸ್ MM ಮಾಡ್ತೀರಾ ಅಂದರೆ 93 mm ವಿಡ್ತ್ ಇರುತ್ತೆ ಆ್ಯಂಡ್ 21 mm ಹೈಟ್ ಇರುತ್ತೆ. ಓಕೆ, ಸೊ ಇದು ಓಕೆ ಅಂತ ಕೊಟ್ಟಮೇಲೆ ಈ ವೈಟಲ್ QR ಅಂತ ಹೇಳಿ ನಮಗೆ ಸೈಜ್ ಕ್ರಿಯೇಟ್ ಆಗಿರುತ್ತೆ ಅದು. ಓಕೆ, ಇದು ಕಂಪ್ಲೀಟಾಗಿ ಅಪ್ಲೈ ಮಾಡೋಣ. ಓಕೆ, ಸೊ ಒನ್ಸ್ ಆ ಟ್ಯಾಬ್ನೆಲ್ಲ ನಾವು ಕ್ಲೋಸ್ ಮಾಡಿದ್ಮೇಲೆ ಫ್ರೆಶ್ ಆಗಿ ಇನ್ನೊಂದು QR ಪ್ರಿಂಟನ್ನು ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಪೇಪರ್ ಸೈಜಲ್ಲಿ ಈ ವೈಟಲ್ QR ಅಂತ ಆಪ್ಷನ್ ನಮಗೆ ಶೋ ಆಗುತ್ತೆ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡೋ ಮೂಲಕವಾಗಿ ನಾವು ಮಾರ್ಜಿನ್ನಲ್ಲಿ ಮಿನಿಮಮ್ ಅಂತ ಸೆಟ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಪ್ರಾಪರಾಗಿ QR ಪ್ರಿಂಟ್ ಸೈಜು ಸೆಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರಿಂಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ರಿಂಟ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಪ್ರಿವ್ಯೂ ಹೇಗೆ ಬರುತ್ತೆ, ಔಟ್ಪುಟ್ ಪ್ರಿವ್ಯೂ, ಸೊ ಅದು ಹೇಗಿರುತ್ತೆ ಅಂತ ನಾವು ನೆಕ್ಸ್ಟ್ ಇದರಲ್ಲಿ ಚೆಕ್ ಮಾಡೋಣ. ಓಕೆ, ಒನ್ಸ್ QR ಪ್ರಿಂಟ್ ಆದಮೇಲೆ ನಮಗೆ ಔಟ್ಪುಟ್ನಲ್ಲಿ ಅಂದರೆ ಪ್ರಿಂಟರ್ ಔಟ್ಪುಟ್ನಲ್ಲಿ ಲೇಬಲ್ ಹೇಗಿರುತ್ತೆ ಅಂದರೆ ಸೊ ಈ ಥರ ಔಟ್ಪುಟ್ ಬಂದಿರುತ್ತೆ ನಾವು ಸೆಲೆಕ್ಟ್ ಮಾಡಿರೋ ಪ್ರಾಡಕ್ಟು. ಸೊ ಇದು ಕಂಪ್ಲೀಟಾಗಿ ಸೈಜ್ ಆಗಿರುತ್ತೆ. ಈ ಥರ ನಾವು ಬಂದುಬಿಟ್ಟು ಪೇಸ್ಟ್ ಮಾಡಿರ್ತೀವಿ ಪ್ರಾಡಕ್ಟ್ನ. ಸೊ ಇದನ್ನು ನಾವು 2D ಬಾರ್ಕೋಡ್ ಸ್ಕ್ಯಾನರ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಸೇಲ್ಸಲ್ಲಿ ನಮಗೆ ಅದು ವರ್ಕ್ ಆಗುತ್ತೆ. ಸೆಕೆಂಡ್ ಆಪ್ಷನ್ ಇನ್ವೆಂಟ್ರಿನಲ್ಲೂ ನಾವು ಬಲ್ಕ್ QR ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದಕ್ಕೆ ಇನ್ವೆಂಟ್ರಿ ಆಪ್ಷನ್ ಕ್ಲಿಕ್ ಮಾಡಿ ಐಟಮ್ಸ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓನ್ಲಿ ನ್ಯೂಲಿ ಆ್ಯಡೆಡ್ ಐಟಮ್ಸ್ ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಫಿಲ್ಟರ್ ಕೊಟ್ಟರೆ ನ್ಯೂಲಿ ಆ್ಯಡೆಡ್ ಪ್ರಾಡಕ್ಟ್ ಎಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಮೋರ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಬಲ್ಕ್ ಪ್ರಿಂಟ್ QR, ಸೊ ಈ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಸೊ ಇಲ್ಲೂ ಸಹ ನಾವು ಇಗ್ನೋರ್ ಬಾರ್ಕೋಡ್ ಐಟಮ್ಸ್ನ ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾಗಿರೋ QR ಪ್ರಿಂಟ್ ಮಾಡ್ಕೊಳ್ಬೋದು. ಆ್ಯಸ್ ಇಟ್ ಈಸ್ ಸೇಮ್ ಪ್ರೊಸೆಸ್ ಆಗಿರುತ್ತೆ. ಸೊ ಈ ಒಂದು ಪ್ರೊಸೆಸ್ ಮೂಲಕ
ಕ್ಯೂ ಆರ್ ಪ್ರಿಂಟ್ ಫೀಚರ್ಸ್ನ ನಾವು ಯೂಸ್ ಮಾಡ್ಬೋದು ಪರ್ಚೇಸ್ ಆ್ಯಂಡ್ ಇನ್ವೆಂಟ್ರಿಯಲ್ಲಿ. ಥ್ಯಾಂಕ್ ಯು.